ತುಲಾರಾಶಿ ತಡೆಯಿದ್ದ ಅನೇಕ ಕಾರ್ಯಗಳು ಪ್ರಗತಿ ಹೊಂದುತ್ತದೆ. 8ನೇ ಮನೆಯಲ್ಲಿ ಗುರು ಶುಕ್ರರು, ಗುರುವಿನ ಅನುಕೂಲ ಬರುವ ಸಮಯ ಬರ್ತದೆ. ಇನ್ನೊಂದು 2 ತಿಂಗಳಲ್ಲಿ ಆಗಿ ಇನ್ನೂ ಒಳ್ಳೆಯದಾಗ್ತದೆ. ಪಂಚಮದಲ್ಲಿ ರಾಹು, ವ್ಯಯದಲ್ಲಿ ಕುಜ. ಇದು ಸ್ವಲ್ಪ ಸಮಸ್ಯೆ. ಅಂದರೆ ಏನಾಗ್ತದೆ, ಪಂಚಮದಲ್ಲಿ ಪಾಪಗ್ರಹ ಇದ್ದಾಗ ಒಂದು ರೀತಿಯ ಅಶಾಂತವಾಗಿರ್ತಕ್ಕಂತಹ ಮನೋಭಾವ ಬರ್ತದೆ. ಎಲ್ಲದರ ಮೇಲೂ ಏನೋ ಒಂದು ತಿರಸ್ಕಾರ ಮೂಡ್ತಕ್ಕಂಥದ್ದು, ಏನೋ ಒಂದು ಗೌರವ ಇಲ್ಲದೆ ಇರೋ ಹಾಗೆ, ಯಾವುದರ ಮೇಲೆ ಶ್ರದ್ಧೆ ತೋರಿಸಬೇಕೋ ಅದು ಹಾಳಾಗ್ತದೆ, ಯಾವುದರ ಮೇಲೆ ಅಶ್ರದ್ಧೆ ತೋರಿಸಬೇಕೋ ಅದು ವೃದ್ಧಿ ಆಗುತ್ತೆ. ಪಂಚಮದಲ್ಲಿ ಪಾಪಗ್ರಹ ಇದ್ದಾಗ, ಅದು ಈ ರಾಹು ಇದ್ದಾಗ ಸ್ಥಿರವಾಗಿರ್ತಕ್ಕಂತಹ ಮನೋಭಾವ ಸ್ವಲ್ಪ ತಪ್ತದೆ. ಅದರ ಬಗ್ಗೆ ಗಮನ ವಹಿಸಬೇಕು. ಹಾಗಾಗಿ ವ್ಯಯದಲ್ಲಿ ಕುಜ, ಪಿತ್ತದೋಷಗಳು, ಪಿತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಕಫ ಉತ್ಪತ್ತಿಯಾಗಿ ದೋಷ ಆಗ್ತಕ್ಕಂಥದ್ದು, ಅನಾರೋಗ್ಯಕ್ಕೆ ಸ್ವಲ್ಪ ಕಾರಣ ಉಂಟು. ಬಿಸಿಯಾದ ಹಸಿರು ತರಕಾರಿಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಆಹಾರ, ಬಿಸಿಯಾಗಿರ್ತಕ್ಕಂತಹ ಕಾಲದಲ್ಲಿ ಊಟ ಮಾಡ್ತಕ್ಕಂಥದ್ದು, ಇದೆಲ್ಲ ಅವಶ್ಯಕವಾಗಿರ್ತಕ್ಕಂಥದ್ದು ಎಲ್ಲರಿಗೂ. ಗ್ರಹರು ಈ ರೀತಿ ಕೆಟ್ಟಾಗ ಅದು ಹಾಳಾಗಬಾರ್ದು, ಅನಾರೋಗ್ಯ ಬರಬಾರದು ಅಂತಂತ. ಹಾಗಾಗಿ ಕುಜರಾಹುವಿನ ಶಾಂತಿ ಕರ್ಮಗಳನ್ನು ಮಾಡಿಸಿದರೂ ಕೂಡ ಬಹಳ ಒಳ್ಳೆಯದಾಗ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿರ್ತಕ್ಕಂಥ ತಡೆಗಳು, ಕೌಟುಂಬಿಕ ವ್ಯಾಜ್ಯಗಳು, ಕುಟುಂಬದಲ್ಲಿ ಇರ್ತಕ್ಕಂಥ ದೋಷಗಳು. ಯಾಕಂದರೆ ತುಲಾರಾಶಿಯವರಿಗೆ ಈಗ ಕುಜನು ವ್ಯಯಕ್ಕೆ ಕನ್ಯಾ ರಾಶಿಗೆ ಬರ್ತಾನೆ, ಅಲ್ಲಿಗೆ ಮುಗೀತು ಅಲ್ಲ, ಆಮೇಲೆ ಜನ್ಮಕ್ಕೆ ಬರ್ತಾನೆ 1.5 ತಿಂಗಳು, ಆಮೇಲೆ ದ್ವಿತೀಯಕ್ಕೆ ಹೋಗ್ತಾನೆ, ಸಾಲು ಇನ್ನು 4.5 ತಿಂಗಳು ಹೆಚ್ಚು ಕಮ್ಮಿ ಕುಜ ದೋಷ ಇರ್ತದೆ ತುಲಾರಾಶಿಯವರಿಗೆ. ಯಾವ ಶುಭ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಇಲ್ಲ, ಏನೋ ಒಂದು ಅಡೆತಡೆ. ಹಾಗಾಗಿ ಯಥಾಶಕ್ತಿ ಕುಜರಾಹುವಿನ ಶಾಂತಿ ಪೂಜೆಗಳನ್ನಾದರೂ ವಿಧಿವತ್ತಾಗಿ ಮಾಡಿಸಿಕೊಳ್ಳೋದು ಒಳ್ಳೆಯದು. ಪ್ರತಿ ಮಂಗಳವಾರ ನಾಗಬನ, ನಾಗರ ಕ್ಷೇತ್ರ ಅಥವಾ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ, ಇದಕ್ಕೆ 12 ಪ್ರದಕ್ಷಿಣೆ ನಮಸ್ಕಾರಗಳು, ತುಪ್ಪ, ಎಳ್ಳೆಣ್ಣೆ ಇದನ್ನು ದೀಪಕ್ಕೋಸ್ಕರ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇದರಿಂದ ಶುಭ ಕಾರ್ಯಗಳಿಗೆ ಇರ್ತಕ್ಕಂತಹ ದುಷ್ಟಾರಿಷ್ಟಗಳು ಪರಿಹಾರ ಆಗ್ತದೆ ಅಂತಂತ ಶಾಸ್ತ್ರವಚನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.